ಕ್ಷಣ ಬಿಜೆಪಿ ಇಲ್ಲದ ಕಾಂಗ್ರೆಸ್ ನಾಯಕತ್ವದ ಭಾರತವನ್ನ ಊಹಿಸಿ ನೋಡಿ. ಅಂಥದ್ದೊಂದು ಆಲೋಚನೆಯನ್ನ ಮಾಡುವುದೇ ಅಸಾಧ್ಯ ಅಲ್ವೇ? ಒಂದು ವೇಳೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ ಅಂದುಕೊಳ್ಳಿ, ಮುಂದೆ ಏನೆಲ್ಲ ಆಗಬಹುದು? ಒಂದು ಕ್ಷಣ ಆಲೋಚಿಸೋಣ. ಮೋದಿಗೆ ವಿರುದ್ಧವಾಗಿ ಸಂಚು ರೂಪಿಸುತ್ತಿರುವ ಕಾಂಗ್ರೆಸ್ ಪಕ್ಷದ ಸೋ ಕಾಲ್ಡ್ ನಾಯಕ ಪಪ್ಪು ಪ್ರಧಾನಿಯಾಗ್ತಾರೆ. ನ್ಯೂಯಾರ್ಕ್ ಟೈಮ್ಸ್, ವಾಷಿಂಗ್ಟನ್ ಪೋಸ್ಟ್ನಂತಹ ಪಾಶ್ಚಿಮಾತ್ಯ ಮಾಧ್ಯಮಗಳು ಸಂತೋಷ ಪಡುತ್ತವೆ. ರಾಹುಲ್ ಗಾಂಧಿಯನ್ನ ಭಾರತದ ಜಸ್ಟಿನ್ ಟ್ರೂಡೋ ಎಂದು ಕರೆಯುತ್ತವೆ. ಕೆಲ ಎಡಪಂಕ್ತಿಯರು ಸಂಭ್ರಮಿಸುತ್ತಾರೆ. ಕಾಂಗ್ರೆಸ್ ಪಕ್ಷ ಆಡಳಿತದ ಬಗ್ಗೆ ಯಾವುದೇ ನಿರ್ಧಾರ ತೆಗೆದುಕೊಳ್ಳದೆ ಸಮ್ಮಿಶ್ರ ರಾಜಕೀಯದಲ್ಲಿ ಆಳವಾಗಿ ಮುಳುಗಿರುತ್ತೆ. ವಿವಿಧ ರಾಜಕೀಯ ಪಕ್ಷಗಳು ತಮಗೆ ಪ್ರಮುಖ ಖಾತೆ ಹಂಚಿಕೆ ಮಾಡುವಂತೆ ಕಾಂಗ್ರೆಸ್ ಅನ್ನ ಒತ್ತಾಯಿಸುತ್ತವೆ. ಟಿಎಂಸಿಯ ಮಮತಾ ಬ್ಯಾನರ್ಜಿ 2.5 ವರ್ಷಗಳ ನಂತರ ತನ್ನನ್ನು ಪ್ರಧಾನಮಂತ್ರಿ ಮಾಡುವುದಾದರೆ ಮಾತ್ರ ಸರ್ಕಾರವನ್ನ ಬೆಂಬಲಿಸಲು ಒಪ್ತಾರೆ. ದೇಶದ ಆರ್ಥಿಕತೆ ಪಾತಾಳ ತಲುಪುತ್ತೆ. ಹೂಡಿಕೆದಾರರು ಭಾರತದಿಂದ ಹಣವನ್ನ ಹಿಂಪಡಿತಾರೆ. ಸಣ್ಣ ಮತ್ತು ಮಧ್ಯಮ ಉದ್ಯಮಗಳು ಕುಸಿಯುತ್ತವೆ. ಲಕ್ಷಾಂತರ ಜನರು ಉದ್ಯೋಗ ಕಳೆದುಕೊಂಡು ನಿರುದ್ಯೋಗದ ಗರಿಷ್ಠ ಮಟ್ಟವನ್ನ ತಲುಪುತ್ತೆ. ವಿದೇಶಿ ಮೀಸಲು ಖಾಲಿಯಾದಂತೆ ಮತ್ತು ವಿತ್ತೀಯ ಕೊರತೆ ಹೆಚ್ಚಾದಂತೆ ಸರ್ಕಾರವು ಹೆಚ್ಚಿನ ಹಣವನ್ನ ಮುದ್ರಿಸುತ್ತದೆ. ತನ್ನ ಖಜಾನೆಯನ್ನ ತುಂಬಲು ಎಲ್ಲಾ ವಲಯಗಳನ್ನ ರಾಷ್ಟ್ರೀಕರಣಗೊಳಿಸುತ್ತೆ. ಡಾಲರ್ ಎದುರು ಭಾರತೀಯ ರೂಪಾಯಿಯ ಮೌಲ್ಯ ತಳಮಟ್ಟಕ್ಕೆ ತಲುಪುತ್ತೆ. ಒಟ್ಟಿನಲ್ಲಿ ಭಾರತ ಮತ್ತೊಮ್ಮೆ ನೆಹರು ಸಮಾಜವಾದ ಮತ್ತು ಕುಟುಂಬ ರಾಜಕಾರಣದ ಕರಾಳ ಯುಗವನ್ನ ಪ್ರವೇಶಿಸುತ್ತದೆ. ಅದಷ್ಟೇ ಅಲ್ಲ, ಎಲ್ಲಾ ಸಮ್ಮಿಶ್ರ ಪಕ್ಷಗಳನ್ನ ತೃಪ್ತಿಪಡಿಸಲು ಕಾಂಗ್ರೆಸ್ ಪಕ್ಷವು 10 ಉಪ ಪ್ರಧಾನ ಮಂತ್ರಿಗಳನ್ನ ನೇಮಿಸುತ್ತೆ. ಮಮತಾ ಅವರನ್ನ ಉಪ ಪ್ರಧಾನ ಮಂತ್ರಿಯಾಗಿ ಮಾಡಲಾಗುತ್ತೆ. ಅಲ್ಲದೆ ಅವರಿಗೆ ಗೃಹ ಮಂತ್ರಿಯ ಖಾತೆಯನ್ನ ನೀಡಲಾಗುತ್ತೆ. ದೇಶದ ರಕ್ಷಣಾ ಒಪ್ಪಂದಗಳಿಗೆ ಸಹಿ ಹಾಕಲು ಕ್ರಿಶ್ಚಿಯನ್ ಮೈಕೆಲ್ ಮತ್ತು ಕ್ವತ್ರೋಚಿಯಂತಹ ಮಧ್ಯವರ್ತಿಗಳನ್ನ ರಾಹುಲ್ ಗಾಂಧಿ ತಮ್ಮ ಮುಷ್ಟಿಯಲ್ಲೇ ಇಟ್ಟುಕೊಳ್ತಾರೆ. ಶಶಿ ತರೂರ್ ಅವರಿಗೆ ವಿದೇಶಾಂಗ ವ್ಯವಹಾರ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಖಾತೆ ನೀಡಿದ್ರೆ ರೈಲ್ವೆ ಖಾತೆ ತೇಜಸ್ವಿ ಯಾದವ್ಗೆ ನೀಡಲಾಗುತ್ತೆ. ಕಾಂಗ್ರೆಸ್ ತಮ್ಮದೇ ಅಜೆಂಡಾ ಹೊತ್ತು ಅಧಿಕಾರ ನಡೆಸುತ್ತೆ. ದೇಶದ ವಿವಿಧ ನಿಲುವುಗಳನ್ನ ನಿರ್ಧರಿಸದೆ ಒಳಗೊಳಗೆ ಕಿತ್ತಾಟವಾಗುತ್ತೆ. ಸಂಸತ್ತಿನೊಳಗೆ ಸರ್ಕಸ್ ಆಗುತ್ತೆ. ಅಲ್ಲದೆ ಬುದ್ಧಿವಂತ ರಾಹುಲ್ ಗಾಂಧಿ ಮೋದಿ ಸರ್ಕಾರದ ಮಹತ್ವದ ನಿರ್ಧಾರಗಳನ್ನ ರದ್ದುಗೊಳಿಸುತ್ತಾರೆ. ರದ್ದಾದ ಸಂವಿಧಾನದ 370ನೇ ವಿಧಿಯನ್ನ ಮರಳಿ ತರ್ತಾರೆ. ತ್ರಿವಳಿ ತಲಾಖ್ ನಿಷೇಧವನ್ನ ಮತ್ತೆ ಜಾರಿ ಮಾಡಲಾಗುತ್ತೆ. ತಮ್ಮ ಮುತ್ತಜ್ಜ ಮಾಡಿದಂತೆ ರಾಷ್ಟ್ರಪತಿ ಆದೇಶದ ಮೂಲಕ ಸಂವಿಧಾನದ ಶಾಶ್ವತ ನಿಬಂಧನೆಗಳನ್ನ ಮಾಡ್ತಾರೆ. ಅವರು ಜಮ್ಮು ಕಾಶ್ಮೀರ ಮತ್ತು ಲಡಾಖ್ನಲ್ಲಿನ ಪ್ರಾದೇಶಿಕ ವಿವಾದಗಳನ್ನ ವಿಶ್ವಸಂಸ್ಥೆಗೆ ಕೊಂಡೊಯ್ದು ಅವರ ಮುತ್ತಜ್ಜ ಹೆಮ್ಮೆ ಪಡುವಂತೆ ಮಾಡ್ತಾರೆ. ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ ಜಾಗತಿಕ ಒಳಿತಿಗಾಗಿ ಭಾರತದ ಪರಮಾಣು ಶಸ್ತ್ರಾಸ್ತ್ರಗಳನ್ನ ಬೇರೆ ದೇಶಗಳಿಗೆ ನೀಡಲು ನಿರ್ಧರಿಸುತ್ತಾರೆ. ಪರಿಸ್ಥಿತಿಯ ಲಾಭ ಪಡೆದುಕೊಂಡು ಪಾಕಿಸ್ತಾನ ಮತ್ತು ತಾಲಿಬಾನ್ ಕಾಶ್ಮೀರವನ್ನ ವಶಪಡಿಸಿಕೊಳ್ಳಲು ಪ್ರಯತ್ನಿಸುತ್ತವೆ. ಕಾಶ್ಮೀರದಲ್ಲಿ ಅಂತರ್ಯುದ್ಧ ಆರಂಭವಾಗಿ ಮಾನವೀಯ ಬಿಕ್ಕಟ್ಟಿಗೆ ಕಾರಣವಾಗುತ್ತೆ. ಇನ್ನೊಂದು ಕಡೆ ಚೀನಾ ಲಡಾಖ್ ಮತ್ತು ಅರುಣಾಚಲ ಪ್ರದೇಶದ ಮೇಲೆ ಕಣ್ಣಿಡುತ್ತೆ. ಆದರೆ ಶತ್ರು ರಾಷ್ಟ್ರಗಳಿಗೆ ಕಾಂಗ್ರೆಸ್ ಸರ್ಕಾರ ಯಾವ ಎಚ್ಚರಿಕೆಯನ್ನೂ ಕೊಡೋದಿಲ್ಲ. ಕೆಲಸದ ಒತ್ತಡವನ್ನ ಸಹಿಸಲಾರದೆ ರಾಹುಲ್ ಗಾಂಧಿ ಥೈಲ್ಯಾಂಡ್ಗೆ ರಜೆಯ ಮೇಲೆ ಹೋಗ್ತಾರೆ. ಜಾತ್ಯತೀತತೆಯನ್ನ ಎತ್ತಿ ಹಿಡಿಯಲು ಕಾಂಗ್ರೆಸ್ ಸರ್ಕಾರ ರಾಮ ಜನ್ಮಭೂಮಿಯಲ್ಲಿ ಮಸೀದಿ ನಿರ್ಮಿಸಲು ಅವಕಾಶ ನೀಡುತ್ತೆ. ಮೊಘಲರು ಮತ್ತು ಗಾಂಧಿ ಕುಟುಂಬವನ್ನ ವೈಭವೀಕರಿಸಲು ಎಡಪಂಕ್ತಿಯರು ಇತಿಹಾಸ ಪಠ್ಯ ಪುಸ್ತಕಗಳನ್ನ ಮತ್ತಷ್ಟು ಜಾತ್ಯತೀತಗೊಳಿಸುತ್ತಾರೆ. ಔರಂಗಜೇಬ್ ಮತ್ತು ಟಿಪ್ಪು ಸುಲ್ತಾನ್ರನ್ನ ದೇಶದ ಶ್ರೇಷ್ಠ ಆಡಳಿತಗಾರರು ಮತ್ತು ಶಾಂತಿ ಸಾಕಾರರು ಎಂದು ಗುರುತಿಸಲಾಗುತ್ತೆ. ಬೋಸ್, ಪಟೇಲ್ ಮತ್ತು ಇತರ ಸ್ವಾತಂತ್ರ್ಯ ಹೋರಾಟಗಾರರ ಕೊಡುಗೆಗಳನ್ನು ಮರೆಮಾಚಿ ಭಾರತಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಏಕೈಕ ಶಕ್ತಿ ಕಾಂಗ್ರೆಸ್ ಎಂಬಂತೆ ಬಿಂಬಿಸಲಾಗುತ್ತೆ. ಗುಜರಾತ್ನಲ್ಲಿರುವ ಸರ್ದಾರ್ ಪಟೇಲ್ ಪ್ರತಿಮೆಯ ತಲೆ ಬದಲಿಸಿ ಅದಕ್ಕೆ ನೆಹರು ತಲೆಯನ್ನೇ ಜೋಡಿಸಲಾಗುತ್ತೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅವರ ಕಟೌಟ್ಗಳು ಮೋದಿ ಸರ್ಕಾರ ನಿರ್ಮಿಸಿದ ಎಲ್ಲಾ ಹೆದ್ದಾರಿಗಳು ಮತ್ತು ಎಕ್ಸ್ಪ್ರೆಸ್ ವೇಗಳಲ್ಲಿ ತಲೆ ಎತ್ತುತ್ತವೆ. ದೇಶದಲ್ಲಿ ಅತ್ಯಾಚಾರ, ಹತ್ಯೆಯಂತಹ ಅಪರಾಧಗಳು ಉಲ್ಬಣಗೊಳ್ಳುತ್ತವೆ. ಕಾನೂನು ಮತ್ತು ಸುವ್ಯವಸ್ಥೆ ಹದಗೆಡುತ್ತೆ. ಪತ್ರಿಕಾ ಆಡಳಿತವನ್ನ ಟೀಕಿಸುತ್ತಾ ಸರ್ಕಾರವು ತುರ್ತು ಪರಿಸ್ಥಿತಿಯನ್ನ ಹೇರುತ್ತೆ. ನಾಗರಿಕ ಸ್ವಾತಂತ್ರ್ಯವನ್ನ ಅಮಾನತುಗೊಳಿಸಲಾಗುತ್ತೆ. ಕಾಂಗ್ರೆಸ್ ರಾಜಕೀಯವನ್ನ ವಿರೋಧಿಸಿದವರನ್ನ ಜೈಲಿಗೆ ಹಾಕಲಾಗುತ್ತೆ.
ಸರ್ಕಾರದ ಮೇಲೆ ಸಾರ್ವಜನಿಕರ ಕೋಪದ ತಾಪ ಹೆಚ್ಚಾಗುತ್ತೆ. ರಾಷ್ಟ್ರ ರಾಜಕಾರಣದಲ್ಲಿ ನಿರ್ಣಾಯಕ ನಾಯಕನಿಲ್ಲದೆ ಒಕ್ಕೂಟ ಒಡೆಯುತ್ತೆ. ನಂತರ ಗೊಂದಲಕ್ಕೊಳಗಾಗಿ ಗಾಂಧಿ ಕುಟುಂಬ ಇಟಲಿಗೆ ಓಡಿ ಹೋಗುತ್ತೆ. ಒಟ್ಟಿನಲ್ಲಿ ನಮೋ ಇಲ್ಲದ ಭಾರತ ವಿನಾಶದ ಅಂಚಿಗೆ ಸಾಗುತ್ತೆ. ಭಾರತ ಒಬ್ಬ ಉತ್ತಮ ನಾಯಕನ ಕೈಯಲ್ಲಿರಬೇಕು ಅಥವಾ ಸೋ ಕಾಲ್ಡ್ ರಾಜಕಾರಣಿಯ ಕೈಯಲ್ಲಿರಬೇಕು, ನೀವೇ ಯೋಚಿಸಿ.